ಸರ್ 550 ಅಡಿ ಇಳಿಸಿದ್ರು ನೀರ್ ಬಂದಿಲ್ಲ. ಫೇಲ್ ಆಯ್ತು. ಏನ್ ಪಾಯಿಂಟ್ ಅಲ್ಲಿ ಮಾಡಿಸಿದ್ದು? ತೆಂಗಿನಕಾಯಿ ಪಾಯಿಂಟ್ ಅಲ್ಲಿ 550 ಅಡಿ. ಸೊ ನಿಮಗೆ ಒಂಥರ ಡಿಸಪಾಯಿಂಟ್ ಆಗಿದೆ. ಸರ್ ಬೋರ್ ಹಾಕ್ಸ್ಬೇಕಾ ಸರ್? ನೀವು ಮನೆಗೆ ಹಾಕ್ಸ್ಬೇಕಾ ಅಥವಾ ತೋಟಕ್ಕೆ ಹಾಕ್ಸ್ಬೇಕಾ? ತೆಂಗಿನಕಾಯಿ ಕಡ್ಡಿ ಅಷ್ಟೇನ ಬೋರ್ ಪಾಯಿಂಟ್ ಮಾಡೋದು? ಬನ್ನಿ ಸರ್, ಮೆಷಿನ್ ಬಂದಿದೆ. ಈಗ ಮೆಷಿನ್ ಯೂಸ್ ಮಾಡ್ಕೊಂಡು 99% ಗ್ಯಾರಂಟಿ ತಗೊಳ್ಳಿ. ನೀವು ಮಾಡ್ಸೋ ಬೋರ್ವೆಲ್ ಪಾಯಿಂಟ್ ಫೇಲ್ಯೂರ್ ಆಗ್ಬಾರ್ದಂತಾನೆ ಲಕ್ಷಾಂತರ ರೂಪಾಯಿ ಕೊಟ್ಟು ಈ ಮಿಷಿನ್ಸ್ ಗಳನ್ನ ತಂದಿದ್ದಾರೆ, ಈ ಟೆಕ್ನಾಲಜಿನ ತಂದಿದ್ದಾರೆ. ಇದರಿಂದ 99% ನೀರ್ ಬೀಳುತ್ತೆ ಸರ್. ಸರ್ ಎಲ್ಲಿದೆ ನೀರು ಅಂತ ಈಸಿಯಾಗಿ ಕಂಡು ಹಿಡ್ಬಿಡ್ತೀವಿ ಸರ್ ಇದರಿಂದ. ಸರ್ ಈ ತರ 20 ಮೀಟರ್ಗೆ 3 ಕಡೆ ಸೆಲೆಕ್ಟ್ ಮಾಡ್ತೀವಿ ಸರ್. ಅದರಲ್ಲಿ ಯಾವ್ದು ಬೆಸ್ಟ್ ಪಾಯಿಂಟ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ಕೊಡ್ತೀವಿ ಸರ್. ಸರ್ ಎಷ್ಟೋ ಕಡೆ ಬೋರ್ವೆಲ್ ಪಾಯಿಂಟ್ಸ್ ಫೇಲ್ಯೂರ್ ಆಗಿದೆ, ಅಲ್ಲೆಲ್ಲ ಹೋಗಿ ಪಾಸ್ ಮಾಡ್ಬಿಟ್ಟಿದ್ದೀವಿ ಸರ್. ಸರ್ ನೆನ್ನೆನೂ ಹೇಳಿದ್ದೆ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, 99% ರಿಸಲ್ಟ್ ಗ್ಯಾರಂಟಿ ಸರ್. ನನ್ನ ಹೆಸರು ಗುರುರಾಜ್ ಅಂತ ಹೇಳಿ. ನಾನು ಇದಕ್ಕೆ ಫಸ್ಟ್ ಒಂದು ಬೋರ್ವೆಲ್ ಹಾಕ್ಸಿದ್ದೆ, ಫೇಲ್ ಆಗಿತ್ತು ಅದು. ಅದಕ್ಕೆ ಮತ್ತೆ ಆಮೇಲೆ ಗಿರೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅದಾದ್ಮೇಲೆ ಅವರು ಪಾಯಿಂಟ್ ಹಾಕೊಟ್ರು. ಇವ್ರ ಟೆಕ್ನಾಲಜಿ ಇದರಿಂದ ಪಾಯಿಂಟ್ ಎಲ್ಲ ನೋಡಿ ಒಂದ್ ಹೆಚ್ಚು ಕಡಿಮೆ 4-5 ಅವರ್ ಆಯ್ತು ಅವರೆಲ್ಲ ನೋಡೋಷ್ಟೊತ್ತಿಗೆ. ಬೆಟರ್ ಪಾಯಿಂಟ್ ಯಾವ್ದು ಅಂತ ತೋರಿಸಿದ್ರು. ಅಲ್ಲಿ ಬೋರ್ವೆಲ್ ಹಾಕ್ಸಿದ್ವಿ.